ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಭಗವದ್ಗೀತೆಯ ಈ 3ನೇ ಅಧ್ಯಾಯ ಕರ್ಮಯೋಗದ 11ನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ನಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ಶ್ರೀಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳ್ದ ಸೃಷ್ಟಿ ಅಂತ ಆದಾಗ ಆ ಸೃಷ್ಟಿಕರ್ತನು ದೇವರನ್ನು ಮನುಷ್ಯರನ್ನು ಈ ಲೋಕಕ್ಕೆ ಕಳಿಸ್ತಾನೆ, ಅದರ ಜೊತೆಗೆ ಯಜ್ಞಗಳನ್ನು ಕಳಿಸ್ತಾನೆ ಅಂತ. ಇಲ್ಲಿ ಅದು ಯಾವ ರೀತಿ ಒಂದಕ್ಕೊಂದು ಹೊಂದಿಕೊಂಡು ಒಂದಕ್ಕೊಂದು ಅನುಸರಿಸಿಕೊಂಡು ಇರುತ್ತೆ ಈ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಅನ್ನೋದನ್ನು ಆತ ಹೇಳ್ತಿದ್ದಾನೆ. ಮನುಷ್ಯನಿಗೆ ದೇವರನ್ನು ಸಂತುಷ್ಟಿಗೊಳಿಸುವ ಕೆಲಸವನ್ನು ಆ ಯಜ್ಞದ ಮುಖಾಂತರ ಹೇಳಲಾಗಿದೆ. ಸ್ವಲ್ಪ ಮುಂದುವರೆದು ಹೇಳಬೇಕು ಅಂದರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಸೂರ್ಯನನ್ನು ದೇವರು ಅಂತ ಹೇಳ್ತೇವೆ. ಮೊದಲನೆಯದಾಗಿ ಈಗ ಗಾಯತ್ರಿಯಂತಹ ಮಹಾಮಂತ್ರದಲ್ಲಿ ಕೂಡ ಸೂರ್ಯನ ಆರಾಧನೆಯೇ ಇರುವುದು. ಅಂದರೆ ಸೂರ್ಯನನ್ನು ದೇವರು ಯಾಕೆ ಇವತ್ತಿನ ಇಂಗ್ಲೀಷ್ ವಿಜ್ಞಾನದ ಪರಿಭಾಷೆಯಲ್ಲಿ ಹೇಳೋದಾದರೆ ಫೋಟೋಸಿಂಥಸಿಸ್, ಕಿರಣಜನ್ಯ ಸಂಯೋಜನ ಕ್ರಿಯೆ, ಅದರಿಂದ ನಮಗೆ ಆಹಾರ ಅಲ್ವಾ. ಅಂದರೆ ಸೂರ್ಯನಿಂದ ಆಹಾರ, ಹಾಗಾಗಿ ಆತ ಆಹಾರ ಕೊಡೋನು, ಆತ ದೇವರು. ಹಾಗೆ ಚಂದ್ರ ದೇವರು ಅಂತ ಹೇಳ್ತೀವಿ. ಚಂದ್ರ ಇರೋದರಿಂದ ನಮಗೆ, ಚಂದ್ರ ಮತ್ತು ಭೂಮಿಯ ಆಕರ್ಷಣೆಯಿಂದ ನಮಗೆ ಈ ಋತುಗಳು ಇರೋದರಿಂದ ಬೇರೆ ಬೇರೆ ರೀತಿಯ ಹವಾಮಾನ ಈ ರೀತಿ. ಅಂದರೆ ಪ್ರಕೃತಿಯನ್ನು ನಾವು ದೇವರು ಅಂತ ಹೇಳ್ತೀವಿ. ಯಜ್ಞ ಅಂತ ತಗೊಂಡ್ರೆ, ಪ್ರಕೃತಿಯ ಯಜ್ಞ ಅಂತ ತಗೊಂಡ್ರೆ, ಪ್ರಕೃತಿಯಲ್ಲಿ ನಮಗೆ ಏನು ಬೇಕೋ ಅಷ್ಟನ್ನು ತಗೊಂಡು ನಮಗೆ ಬೇಡದೇ ಇರೋದನ್ನು ಹಾಳು ಮಾಡದೇ ಇರುವಂಥದ್ದು. ಅಥವಾ ನಾವು ಏನನ್ನೋ ಒಂದು ತಗೊಂಡು ಬಳಸಿದ್ದಾಗ ಅದಕ್ಕೆ ಬದಲಿಯಾಗಿ ಇನ್ನೊಂದು ವ್ಯವಸ್ಥೆಯನ್ನು ಪ್ರಕೃತಿಯಲ್ಲಿ ಮಾಡುವಂತಹದ್ದು. ಇದೆಲ್ಲ ಆ ಪ್ರಕೃತಿಯ ಯಜ್ಞವೇ ಆಗತ್ತೆ. ಆ ಪ್ರಕೃತಿಯ ಯಜ್ಞವನ್ನು, ಪ್ರಕೃತಿಯನ್ನು ದೇವರು ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಪ್ರಕೃತಿಯ ಯಜ್ಞ ಅಂದರೆ ದೇವರ ಈ ಯಜ್ಞದಿಂದ, ಯಾವ ಮನುಷ್ಯರು ಮಾಡುವ ಈ ದೇವರ ಯಜ್ಞದಿಂದ ಏನಾಗತ್ತೆ, ದೇವರು ಸಂತೃಪ್ತಗೊಳ್ತಾರೆ. ಹಾಗಾಗಿ ಆ ದೇವರು ಮತ್ತೆ ಮನುಷ್ಯನಿಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ಇದರ ಅರ್ಥ. ಇದನ್ನು ಇನ್ನೂ ಸ್ವಲ್ಪ ವಿಸ್ತರಿಸಿ ಹೇಳಿದರೆ, ನಾವು ತುಂಬ ಸಹಜವಾದ ಒಂದು ಕೃಷಿಯ ಕೆಲಸವನ್ನು ನೋಡೋಣ. ಗದ್ದೆಯಲ್ಲಿ ತುಂಬ ಸಹಜವಾದ ಕೃಷಿಯ ಕೆಲಸವನ್ನು ಉದಾಹರಣೆಯಾಗಿ ನೋಡೋಣ. ನಾವು ಭತ್ತವನ್ನು ಹಾಕ್ತೀವಿ, ಪೈರು ಬರುತ್ತೆ, ಪೈರಿನ ನಂತರ ಕೊನೆಯಲ್ಲಿ ಬೆಳೆ ಬರುತ್ತೆ. ನಮಗೆ ಮುಖ್ಯವಾಗಿ ಏನು ಬೇಕು, ಅಕ್ಕಿ. ಹಾಗಾಗಿ ನಾವು ಅಕ್ಕಿಯನ್ನು ಬೇರ್ಪಡಿಸ್ತೀವಿ. ಅದರ ಜೊತೆ ಬರುವ ಆ ಉಪ ಉತ್ಪನ್ನಗಳಾದ ಹುಲ್ಲು ಅಥವಾ ಹೊಟ್ಟು, ನುಚ್ಚು, ಹೀಗೆ ಇವೆಲ್ಲ ಏನಿದೆ ಇವು ನಮಗೆ ಬೇಡ. ಹಾಗಾಗಿ ಅದನ್ನು ಪ್ರಕೃತಿಗೆ ವಾಪಸ್ ಕೊಟ್ಟು ಬಿಡಬೇಕು. ಅದು ಗೊಬ್ಬರದ ರೂಪದಲ್ಲೋ, ಜಾನುವಾರು ಪಶು ಪಕ್ಷಿಗಳಿಗೆ ಆಹಾರದ ರೂಪದಲ್ಲೋ ಅದು ಬದಲಾವಣೆ ಆಗತ್ತೆ. ಆನಂತರ ಅದು ಏನು ಭೂಮಿಗೆ ಸೇರಿಕೊಳ್ಳುತ್ತೋ, ಗೊಬ್ಬರವಾಗಿ ಏನು ಭೂಮಿಗೆ ಸೇರಿಕೊಳ್ಳುತ್ತೋ, ಅದು ಮುಂದಿನ ಫಲದಲ್ಲಿ, ಮುಂದಿನ ಬೆಳೆಯಲ್ಲಿ ಮತ್ತೆ ಅದನ್ನು ಹುಲಸಾಗಿ ಬೆಳೆಸತ್ತೆ. ಅದೇ ಅಲ್ವಾ ದೇವರು ವಾಪಸ್ ಕೊಡೋದು ಅಂದರೆ. ಈ ರೀತಿಯ ಅರ್ಥವನ್ನು ಕೂಡ ನಾವು ಮಾಡಿಕೊಳ್ಬಹುದು. ಇದಾಗಿತ್ತು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.